ಪುಸ್ತಕಗಳು ಅನೇಕರ ಅನುಭವಗಳನ್ನು ನಿಮಗೆ ತಲುಪಿಸುವ ಸಾಮರ್ಥ್ಯ ಹೊಂದಿವೆ. ಓದು ನಮ್ಮೆಲ್ಲರ ಬದುಕಿಗೆ ದಾರಿದೀಪ. ಎಲ್ರಿಗೂ ನಮಸ್ಕಾರ. 3 ಸಂಜೆಗೆ ಮಾಡ್ಲಾಕೇನೂ ಕೆಲಸ ಇಲ್ಲ ಅಂಥೇಳಿ ಒಂದು ಮೂಲ್ಯಾಗ ಮುದುಡಿ ಕುಂತಿದ್ದೆ. ಆಗ ನಮ್ಮ ಮನ್ಯಾಗ ಅಲ್ಲಲ್ಲಿ ಮುರಿದು ಬಿದ್ದು ಮ್ಯಾಣ್ಬತ್ತಿ ನನಗೆ ಕರೆದು ಏನಾರೇ ಒಂದು ಮಾಡು, ನನಗೂ ಹೊಸ ರೂಪ ಕೊಡು, ಎಲ್ಲರೂ ನನ್ನತ್ತ ತಿರುಗಿ ನೋಡುವಂಗೆ ಮಾಡುವ ಸುಕೃತ ಅಂತ ಹೇಳ್ದಂಗಾಯ್ತು ನೋಡ್ರಿ. ಅದಕ್ಕೆ ಅವಕ್ಕೆ ಇಲ್ಲ ಅಂತ ಅನ್ಲಿಕ್ಕಾಗಲಿಲ್ಲ. ಹ್ಞೂ ಅಂಥೇಳಿ ಮುರಿದಿದ್ದ ಮ್ಯಾಣ್ಬತ್ತಿ ತೊಗೊಂಡು ಏನೋ ಒಂದು ಮಾಡಬೇಕು ಅಂತ ನಿಂತೆ. ಏನು ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆಗೂ ಹಂಚ್ಕೊಳ್ಬೇಕು ಅನ್ನೋ ಮನಸ್ಸಾಯಿತು. ಅದಕ್ಕೆ ಈ ವಿಡಿಯೋ ಮಾಡಾಕತ್ತೀನಿ. ವೇಸ್ಟ್ ಆಗಿದ್ದ ಕ್ಯಾಂಡಲ್ಸನ್ನು ಕರಗಿಸಿ ಅವನ್ನು ಮತ್ತು ಒಂದು ಬೌಲ್ ಕಪ್ ಯಾವುದ್ರಾಗೋ ಒಂದು ಶೇಪ್ ಕೊಡ್ಲಿಕ್ಕೆ ಹಾಕಿಟ್ಟು 1-2 ಗಂಟೆ ಬಿಟ್ಟರೆ ಅದು ಮತ್ತೆ ಹೊಸ ಕ್ಯಾಂಡಲ್ ಆಗಿ ಜೀವ ಪಡ್ಕೊಳ್ತದೆ. ಕ್ಯಾಂಡಲಿಗೆ ನಾವು ಬಣ್ಣ ಮಾಡಬೇಕು, ಬಣ್ಣದ ಮೆಣಬತ್ತಿ ಮಾಡಬೇಕು ಅಂತಂದರೆ ಏನಿಲ್ಲ, ಭಾರಿ ಸಿಂಪಲ್. ನಮಗೆಲ್ಲ ಗೊತ್ತೇ ಅದ. ಮನ್ಯಾಗ ವೇಸ್ಟ್ ಆಗಿ ಬಿದ್ದಿದ್ದಂಥ ಕಲರ್ ಕ್ರೇಯಾನ್ಸನ್ನು ಹಾಕಿದ್ರೆ ಕಲರ್ಫುಲ್ ಕ್ಯಾಂಡಲ್ಸ್ ರೆಡಿ ಆಗ್ತಾವ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ಲಿಕ್ಕತ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿರಿ. ಮ್ಯಾಣ್ಬತ್ತಿ ಮಾಡ್ಕೊಂತ ಮನೆಯೊಳಗೆ ನಾವು ಮ್ಯಾಣ್ಬತ್ತಿಂದ ಎಷ್ಟು ಅಲಂಕಾರ ಮಾಡ್ತೀವಲ್ಲ, ಮನೆ ಅಂದ್ರೆ ಹೆಂಗಿರಬೇಕು ಅಂತ ಹೇಳಿ ಕೊಪ್ಪಳ ಅಜ್ಜಾರು ಒಂದು ಸಲ ಹೇಳಿದ ಮಾತು ನೆನಪಾಯಿತು. ಹೇಳ್ತೀನಿ ಕೇಳ್ರಿ. ನಾವು ದೊಡ್ಡ ಮನೆ ಕಟ್ತೀವಿ, ದೊಡ್ಡ ರೂಮ್ಸ್ ಅದಾವ ಅಂದ್ರೆ ಅದು ಮನೆ ಹೆಂಗಾಗ್ತದ? ಲಾಡ್ಜ್ ಆಗ್ತದ. ಭಾಳ ವಿಶಾಲವಾದ ಅಡುಗೆ ಮನೆ, ಓಪನ್ ಕಿಚನ್ ಅಂತೆಲ್ಲ ಇದ್ರೆ ಅದು ಹೋಟೆಲ್ ಆಯಿತು, ಮನೆ ಅಲ್ಲ. ನಾವು ವಿದೇಶದಿಂದ ವಸ್ತುಗಳನ್ನು ತಂದಿಡ್ತೀವಿ ಅಂದಾಗ ಅದು ಮ್ಯೂಸಿಯಂ ಆಗ್ತದ. ಮನೆ ಹೆಂಗಾಗ್ತದ? ಮನೆ ತುಂಬ ಬೆಕ್ಕ, ನಾಯಿ ಎಲ್ಲ ಸಾಕೇನಿ ಅಂತಂದ್ರೆ ಅದು ಪ್ರಾಣಿ ಸಂಗ್ರಹಾಲಯ ಆಗ್ತದ. ಮನೆ ಹೆಂಗಾಗ್ತದ? ಮನ್ಯಾಗ ವಸ್ತುಗಳಿದ್ರೆ ಮನೆ ಆಗೋದಿಲ್ಲ. ಮನ್ಯಾಗ ಪ್ರೇಮ ಇದ್ರೆ ಮಾತ್ರ ಅದು ಮನೆ ಆಗ್ತದೆ. ನಾವು ಕಟ್ಟಬೇಕಾದದ್ದು ದೊಡ್ಡ ಮನೆಗಳನ್ನಲ್ಲ, ಮನಸ್ಸುಗಳನ್ನು ಅಂತ. ಹೌದಲ್ಲ? ಆಕಾಶದಾಗ ಎಲ್ಲೋ ಇರೋ ಗ್ರಹಗಳನ್ನು ನಾವು ನಂಬ್ತೀವಿ, ಆದ್ರೆ ಮನ್ಯಾಗಿರೋ ಗಂಡ ಹೆಂಡ್ತಿನ ನಂಬಲ್ಲ, ಹೆಂಡ್ತಿ ಗಂಡನನ್ನು ನಂಬಲ್ಲ. ಹಂಗಿದ್ರೆ ಅದು ಹೆಂಗೆ ಮನೆ ಅನ್ಲಿಕ್ಕಾಗ್ತದ? ಗಂಡ ಹೆಂಡ್ತಿ ಮಕ್ಕಳೊಳಗೆ ಪರಸ್ಪರ ಪ್ರೇಮ ಇರಬೇಕು ಅಂದಾಗ ಅದು ಮನೆ ಆಗ್ತದೆ. ಅಭಿಷೇಕ ಮಾಡಿದ್ರೆ ದೇವರು ಪ್ರಿಯ ಆಗಲ್ಲ. ಯಾಕಂದ್ರೆ ಸಪ್ತ ಸಾಗರಗಳನ್ನೇ ಸೃಷ್ಟಿ ಮಾಡಿದ ದೇವರು ಅವನಿಗೆ ಅಭಿಷೇಕದಿಂದ ಪ್ರಿಯ ಆಗ್ತಾನೇನು? ನಾವು ತುಪ್ಪದ ದೀಪ ಹಚ್ಚಿದ್ರೆ ದೇವರು ಪ್ರಿಯ ಆಗಲ್ಲ. ಯಾಕಂದ್ರೆ ಸೂರ್ಯಚಂದ್ರರನ್ನೇ ಆಕಾಶದೊಳಗೆ ತೇಲಿಬಿಟ್ಟವ ಅವ. ನಾವು ನೈವೇದ್ಯ ಇಡ್ತೀನಿ ಅಂದ್ರೆ ಸಕಲ ಜೀವರಾಶಿಗಳನ್ನು ಸಲಹಿದಾತ ದೇವರಿಗೆ, ಆತನಿಗೆ ನಾವು ಯಾವ ನೈವೇದ್ಯ ಕೊಡ್ಲಿಕ್ಕೆ ಸಾಧ್ಯ? ಯಾರ ಹೃದಯದೊಳಗೆ ಪ್ರೇಮ ಅದನೋ ಅವರನ್ನು ಮಾತ್ರ ದೇವರು ಸಲಹುತ್ತಾನ ಅಂತ. ಇದು ಕೊಪ್ಪಳ ಅಜ್ಜಾರ ಮಾತುಗಳಾಗಿತ್ತು. ಈ ಮಾತುಗಳನ್ನು ಕೇಳ್ಕೊತ ಮ್ಯಾಣ್ಬತ್ತಿ ಕರಗಿಸಿ ಎಲ್ಲವೂ ಮನ್ಯಾಗಿರೋ ಒಂದು ಮೌಲ್ಡ್ನಾಗ ಇಲ್ಲಾಂದ್ರೆ ಕಪ್ನಾಗ ಹಾಕಿ ಅವಕ್ಕೊಂದು ಶೇಪ್ ಕೊಟ್ಟು, ಇನ್ನೂ ಫುಲ್ ಡ್ರೈ ಆಗಿರಲ್ಲ, ಇನ್ನೊಂದು ಸ್ವಲ್ಪ ಮೆತ್ತಗಿದ್ದಾಗಲೇ ಅದಕ್ಕೆ ನಾ ಅಲಂಕಾರ ಮಾಡ್ಕೊಂಬಿಟ್ಟೆ. ಯಾಕಂದ್ರೆ ಆಮೇಲೆ ಈ ಶೆಲ್ಸ್ಗಳೆಲ್ಲ ಅಂಟ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ಅವು ಶೆಲ್ಸ್ಗಳನ್ನೆಲ್ಲ ಅದ್ರಾಗ ಹಾಕಿ ಮತ್ತೆ ಒಣಗ್ಲಿಕ್ಕೆ ಬಿಟ್ಟೆ. ಅವಾಗ ಅವು ನೀಟಾಗಿ ಅಂಟ್ಕೊಂಡ್ಬಿಟ್ವು. ಇನ್ನು ಉಳಿದಂಥ ಕ್ಯಾಂಡಲ್ಸ್ಗಳನ್ನು ಒಂದು ಫ್ಲ್ಯಾಟ್ ಸರ್ಫೇಸ್ ಮೇಲೆ ಹಾಗೆ ಇಟ್ಟರೆ ಅವು ತಾನೇ ಗಟ್ಟಿ ಆಗ್ತಾವೆ. ಆಮೇಲೆ ಅವುಗಳನ್ನು ಉರಿಸ್ಲಿಕ್ಕೆ ರೆಡಿ ಆಗ್ತವೆ. ನಾ ಮಾಡಿದಂಥ ಶೇಪ್ಸ್ನಿಂದ ನನಗೆ ಬಂದಂಗೆ ಅಲ್ಪ ಸ್ವಲ್ಪ ಡೆಕೋರೇಷನ್. ನಾ ಏನು ಕ್ಯಾಂಡಲ್ ಮೇಕಿಂಗ್ನಾಗ ಪ್ರೋ ಅಲ್ಲ, ಎಕ್ಸ್ಪರ್ಟ್ ಅಲ್ಲ. ಇದು ನನ್ನ ಮೊದಲ ಪ್ರಯತ್ನ ಆಗಿತ್ತು. ಆ ಪ್ರಯತ್ನ ನಿಮಗೆ ತೋರಿಸ್ಬೇಕು ಅನ್ನೋ ಮನಸ್ಸಾಯ್ತು ಅಷ್ಟೆ. ನನಗೆ ಬಂದಂಗೆ, ನನಗೆ ತಿಳಿದಂಗೆ ಒಂದಿಷ್ಟು ಶೇಪ್ಸ್ ಕೊಟ್ಟು ನನಗೆ ತೋಚಿದಂಗೆ ಅಲಂಕಾರ ಮಾಡಿ ಬಣ್ಣದ ಮುದ್ದಾದ ಮೇಣದ ಬತ್ತಿಗಳನ್ನು ನನ್ನ ಕೈಯಾರ ಮನಸಾರ ಸಿದ್ಧಗೊಳಿಸಿದೆ. ಅವುಗಳನ್ನು ಹೊತ್ತಿಸಿದಾಗ ಮನಸ್ಸಿನೊಳಗೆ ಖುಷಿಯ ದೀಪ ಬೆಳಗಿದ ಅನುಭವ ನನಗಾಯಿತು.
ನೀವು ಸಮಯ ಸಿಕ್ಕಾಗ ವೇಸ್ಟ್ ಆಗಿರೋ ಕ್ಯಾಂಡಲ್ನ ಬಳಸ್ಕೊಂಡು ನಿಮ್ಮ ಮನೆಗೆ ಅಲಂಕಾರಿಕವಾಗಿ ಮನಗಳನ್ನು ಬೆಳಗುವಂಥ ಮುದ್ದು ಮುದ್ದಾದ ಮೇಣದ ಬತ್ತಿಗಳನ್ನು ನೀವೇ ಸ್ವತಃ ಕೈಯಾರ ಮನಸಾರ ಸಿದ್ಧಪಡಿಸ್ಕೊಳ್ಳಿಕ್ಕೆ ಇದೊಂದು ಸ್ಫೂರ್ತಿ ಆಗ್ತದ ಅನ್ನೋ ಒಂದೇ ಒಂದು ಸಣ್ಣ ಆಸೆ ನಂದು. ಧನ್ಯವಾದಗಳು. ಮತ್ತೆ ಹೊಸ ಹೊಸ ವಿಚಾರಗಳೊಂದಿಗೆ ನಿಮ್ಮೊಟ್ಟಿಗೆ ಬರ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ದಯವಿಟ್ಟು ನನ್ನ ಕಾಂಟೆಂಟ್ ನಿಮಗಿಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಇಂಥ ವಿಷಯಗಳೊಳಗೆ ಆಸಕ್ತಿ ಉಳ್ಳವರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಧನ್ಯವಾದಗಳು.